ಬೇಗ ಇಶಾ, ಬೇಗ ಮಾಡು. ಎಲ್ಲರೂ ತಿಂಡಿ ತಿನ್ನೋ ಟೈಮ್ ಆಯ್ತು. ಬೇಗ ಬೇಗ ಇಡು. ಅಪ್ಪ, ರಿಯಾ, ಅಮ್ಮ, ಸೂರಜ್, ತಿಂಡಿ ರೆಡಿ ಇದೆ. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಅಯ್ಯೋ, ಹಣೆ ಬರಹ ಚೆನ್ನಾಗಿಲ್ದೆ ಹೋದ್ರೆ ಆ ಇಂಟರ್ವ್ಯೂನು ಕೆಲ್ಸಕ್ ಬರಲ್ಲ. ಅಷ್ಟಕ್ಕೂ ಏನ್ ಗೊತ್ತಾ, ಅವರು ನನ್ ಡಿಸೈನ್ಗಿಂತ ನಾನು ಹಾಕೊಂಡಿರೋ ಬಟ್ಟೆನೆ ನೋಡ್ತಾ ಇದ್ರು. ಸೋ ಅನ್ಫೇರ್. ಹೋಗ್ಲಿ ಬಿಡು, ನೆಕ್ಸ್ಟ್ ಇಂಟರ್ವ್ಯೂಲಾದ್ರೂ ಸ್ವಲ್ಪ ಬೆಟರ್ ಆಗಿ ಮಾಡಕ್ ಟ್ರೈ ಮಾಡು. ಓಕೆ ಡಿಯರ್, ಸರಿ ಆಯ್ತು, ನಾನು ಆಮೇಲೆ ಮಾಡ್ತೀನಿ. ಬಾಯ್. ವಾವ್, ಚಪಾತಿ ವಾಸನೆ. ಕಾವ್ಯ ಎಲ್ಲಿ ಹೋದ್ಲು? ಅವಳು ಕೆಲ್ಸಕ್ ಬೇಗ ಹೋಗ್ಬೇಕಿತ್ತಂತೆ, ಬೆಳಗ್ಗೆ ಹೊರಟ್ಬಿಟ್ಲು. ವಾಹ್ ವಾವ್, ಸಖತ್ತಾಗಿದೆ. ನೀನು ಪ್ರೀತಿಯಿಂದ ಈ ಚಪಾತಿನ ಮಾಡಿದ್ಯಲ್ಲ ಮಗಳೇ, ಅದ್ರ ರುಚಿ ಸೀದಾ ಹೃದಯಕ್ಕೆ ಹೋಗುತ್ತೆ. ನಿಜವಾಗ್ಲೂ ರುಚಿಯಾಗಿರೋ ಚಪಾತಿ ನಾನ್ ಮಾಡ್ಕೊಂಡ್ ತಂದಿದ್ದೀನಿ. ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಅಂಗಡಿ ಹೋಗ್ಲಿಲ್ವಾ ನೀನು? ಸರಳ ಆಂಟಿ, ಅಂಗಡಿ ಮುಚ್ಚಿದ್ರೆ ತಾನೆ ನಾನು ಅಡ್ಗೆ ಮಾಡಕ್ಕಾಗೋದು, ನಿಮ್ಮನ್ನ ನೋಡ್ಕೊಳಕ್ಕಾಗೋದು. ನನಗ್ ಗೊತ್ತಿತ್ತು ಮೋನಿಕಾತ್ಗೆ ಆರ್ಡರ್ ತಗೊಳಕ್ ಹೊರಗೋಗಿದ್ದಾರೆ ಅಂತ. ಅದಕ್ಕೆ ನಾನು ಅನ್ಕೊಂಡೆ ಮನೇಲಿ ಎಲ್ರಿಗೂ ನಾನೇ ತಿಂಡಿ ಮಾಡ್ಕೊಂಡ್ ಬರೋಣ ಅಂತ. ಮತ್ತೆ ಸೂರಜ್ನ ಮದ್ವೆ ಆದ್ಮೇಲೆ ಹೇಗಿದ್ರು ಇದನ್ನೆಲ್ಲ ನಾನೇ ಮಾಡ್ಬೇಕಲ್ವಾ. ವಾಹ್, ಬಿಂದಿಯಾ ಮಾಡಿರೋ ಪರಾಟ ಇಂದ ಅಜ್ವಾಯಿನ್ ಮತ್ತೆ ತುಪ್ಪದ ವಾಸನೆ ಗಮ್ ಅಂತಿದೆ. ಸರಳ ಆಂಟಿ, ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ. ನನ್ಗೂ ಕೊಡು. ಹಾ. ಆಹಾಹಾಹಾ. ಮೊದ್ಲಂತೂ ಈಶಾತ್ಗೆ ಮತ್ತೆ ಬಿಂದ್ಯಾ ಸೂರಜ್ ಅಣ್ಣನ ಹಿಂದೆ ಬಿದ್ದಿದ್ರು. ಇವಾಗ ಪರಾಟ ವಿಷಯಕ್ಕೆ ಕಾಂಪಿಟೇಷನ್ ಬಿದ್ದಿದ್ದಾರೆ. ಒಳ್ಳೇದು. ಅಂಕಲ್, ಬೇಡ ಬೇಡ, ನನಗಿದೆ ಸಾಕು. ನನಗೆ ತುಪ್ಪ ಎಲ್ಲ ಇಷ್ಟ ಆಗಲ್ಲ. ನನಗೆ ಪ್ಲೈನ್ ಚಪಾತಿನೇ ಇಷ್ಟ ಆಗುತ್ತೆ. ಅದನ್ನ ಈಶಾ ಮಾಡಿದಾಳೆ. ಬಿಂದ್ಯಾ, ಪರಾಟ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ಆತ್ಮ ತೃಪ್ತಿ ಆಯ್ತು. ಅರೆ ಸರಳ ಆಂಟಿ, ಚಪಾತಿ ಅಷ್ಟೇ ಅಲ್ಲ, ಉಪ್ಪಿನಕಾಯಿಯೂ ಇದೆ. ಸ್ಪೂನ್ ಕೊಡು. ಇದಕ್ಕೆ ಹೇಳ್ತಾರೆ ಸರ್ವಗುಣ ಸಂಪನ್ನ ಅಂತ. ನನ್ ಬಿಂದಿಯಾಗೆ ಎಲ್ಲ ಗೊತ್ತು. ಆಹಾ, ಖುಷಿಯಾಗಿರು ಮಗಳೇ. ಮಗಳೇ, ಎಲ್ಲಿಗೆ ತಗೊಂಡೋಗ್ತಿದ್ಯಾ? ನನ್ಗಿನ್ನೂ ಒಂದು ಕೊಡು. ಅದೇನು ಗೊತ್ತೇನಮ್ಮ, ನಿನ್ ಕೈಯಲ್ಲಿ ಮಾಡಿರೋ ಚಪಾತಿನ ತಿಂದ್ರೆ ನನಗೆ ದಿನ ಪೂರ್ತಿ ಸಂತೋಷವಾಗಿರ್ತೀನಿ. ನಿಜ ಹೇಳಬೇಕು ಅಂದ್ರೆ ಹೊಟ್ಟೆ ತುಂಬೋಗಿದೆ, ಆದ್ರೆ ಮನಸ್ಸಿನ್ನು ತುಂಬಿಲ್ಲ. ಇನ್ನೊಂದು ಹಾಕಮ್ಮ. ಸೂರಜ್, ಬಾ, ನೀನು ಬಾ, ತಿಂಡಿ ತಿನ್ನುವಂತೆ ಬಾ. ಬಿಂದ್ಯಾ ಪರಾಠನ ತುಂಬಾ ಚೆನ್ನಾಗಿ ಮಾಡಿದಾಳೆ, ಬಾ ತಿನ್ನು. ಬಾ ಬಾ. ಹಾ, ಬಾ ಬಾ, ನಾನು ನಿಂಗೆ ತಟ್ಟೆಗೆ ಹಾಕೊಡ್ತೀನಿ. ಬಾ ಬಾ ಬಾ. ಸೂರಜ್ ಅಣ್ಣ, ಬಿಂದಿಯಾ ಅಂತೂ ರುಚಿಯಾಗಿರೋ ಪರಾಟ ಮಾಡಿದಾಳೆ. ತಿನ್ನೋಡು, ಮಜಾ ಬರುತ್ತೆ.
ಇಷ್ಟು ಕೆಟ್ಟದಾಗಿರೋ ಚಪಾತಿನ ಇದಕ್ಕೆ ಮುಂಚೆ ಯಾವತ್ತೂ ತಿಂದಿಲ್ಲ ನಾನು. ಯಾರು ಮಾಡಿದ್ದು? ಅರ್ಧ ಬೇಯಿಸಿದಾರೆ, ಅರ್ಧ ಬೇಯಿಸಿಲ್ಲ. ಸಾರಿ ಶೌರ್ಯ, ನೀವು ಈ ಚಪಾತಿನ ತುಂಬಾ ಶ್ರಮದಿಂದ ಪ್ರೀತಿಯಿಂದ ಮಾಡಿದ್ದೀರಾ. ಅದು ರುಚಿಯಾಗೂ ಇದೆ. ಆದರೆ ನಿಮ್ಮನ್ನ ವಾಪಸ್ ಯಜಮಾನ್ರ ಮನೆ ಕಳಿಸೋದಕ್ಕೆ ನಾನು ಈ ನಾಟಕ ಮಾಡಲೇಬೇಕಾಗ್ತಾ ಇದೆ. ಯಾರ ಪ್ರೀತಿ, ಯಾರ ಪ್ರೇಮ, ಯಾರ ಕಷ್ಟಗಳು ಯಾರು ಗೊತ್ತಾಗುತ್ತೆ ಅಂತ ಅಂದ್ರೆ ಯಾರು ಅದನ್ನ ಅನುಭವಿಸ್ತಾರೋ ಅವ್ರಿಗೆ ಮಾತ್ರ. ಹೋಗಿ ಹೋಗಿ ನಿನ್ ಜೊತೆ ಹೇಳ್ತೀನಲ್ಲ. ಏ ಬಿಂದ್ಯಾ, ಸೂರಜ್ಗೆ ತಿಂಡಿ ಕೊಡು ಈಗ್ಲೇ. ಬೆಳಗ್ಗೆ ಕೊಂಕ್ ಮಾತುಗಳನ್ನ ಬಿಟ್ಟು ಬೇರೆ ಏನಾದ್ರೂ ಹೊಟ್ಟೆಗೆ ಹೋಗ್ಲಿ, ಇಲ್ಲಾಂದ್ರೆ ಯಾವಾಗ್ಲೂ ಅದನ್ನೇ ಕೇಳಿಸ್ಕೋಬೇಕು. ಬೇರೆಯವ್ರನ್ನೆಲ್ಲ ನಂಬ್ಕೊಂಡಿದ್ರೆ ದಿನವಿಡೀ ಉಪವಾಸ ಇರ್ಬೇಕಾಗತ್ತೆ. ಹಾ, ಇದನ್ ತಗೋ, ಈ ಚಪಾತಿ ತಿಂದು ನೋಡು. ಆಗ ನಿಂಗೆ ಅರ್ಥ ಆಗುತ್ತೆ ನಿಜವಾದ ಚಪಾತಿ ಹೇಗಿರುತ್ತೆ ಅಂತ. ನಮಸ್ತೆ ಪುರೋಹಿತ್ರೆ. ಅರೆ ಪುರೋಹಿತ್ರೆ, ಅದಕ್ಕೆ ಇವತ್ತೇನಾದ್ರೂ ಮನೇಲಿ ಪೂಜೆ ಇದೆಯಾ? ಅಪ್ಪ, ಇವರನ್ನ ನಾನೇ ಕರ್ತಿದ್ದು. ಕೂತ್ಕೊಳ್ಳಿ. ಅಪ್ಪ, ಈ ಪುರೋಹಿತ್ರೆ ನನ್ನ ಮತ್ತೆ ಸೂರಜ್ನ ಮದ್ವೆ ಮಾಡಿಸಿದ್ದು. ಅರೆ ವಾ ವಾ ವಾ, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನೀವೇ ಮಾಡಿಸಿದ್ದ ಪುರೋಹಿತ್ರೆ? ಸರಿ ಪಂಡಿತ್ರೆ, ಹೇಳಿ, ಸೂರಜ್ ಮತ್ತೆ ಈಶಾ ಮದ್ವೆ ಸತ್ಯ ಏನು ಅಂತ? ಪುರೋಹಿತ್ರೆ, ನೀವು ಯಾರನ್ನ ನೋಡಿ ಹೆದರೋದ್ ಬೇಡ. ನೀವು ನಿಜಾನ್ ಹೇಳ್ಬಿಡಿ ಸಾಕು. ಹೇಳಿ ಪಂಡಿತ್ರೆ, ನೀವು ಯಾರಿಗೂ ಹೆದರ್ಕೊಳಕ್ ಹೋಗ್ಬೇಡಿ. ಸತ್ಯ ಏನಿದೆಯೋ ಅದನ್ನ ಆರಾಮಾಗಿ ಹೇಳಿ. ನೀವು ಆಂಜನೇಯನ ದೇವಸ್ಥಾನದಲ್ಲಿ ಇರ್ತೀರಲ್ವಾ, ಅಲ್ಲಿ ಪ್ರತಿದಿನ ನಿಯಮ ಪಾಲನೆ ಮಾಡ್ತಾ ದೇವಸ್ಥಾನಕ್ಕೆ ಬರ್ತೀನಿ. ನೀವು ಆರತಿ ಮಾಡ್ತೀರಾ, ಪೂಜೆ ಮಾಡಿಸ್ತೀರಾ, ಮತ್ತೆ ಜನಕ್ಕೆ ಪ್ರಸಾದ ಕೊಡ್ತೀರಾ. ಎಲ್ಲ ವಿಚಾರನೂ ಚೆನ್ನಾಗಿ ಗೊತ್ತಿದೆ ನನಗೆ. ಮತ್ತೆ ಬಹುಶಃ ನಿಮಗೂ ಕೂಡ ನನ್ ಗುರ್ತು ಸಿಕ್ಕಿರ್ಬೇಕು ಅಲ್ವಾ? ಸರಿ, ಸತ್ಯ ಏನಿದೆ ಅದನ್ನ ಹೇಳಿ ಹೇಳಿ. ಸ್ವಾಹ. ನೀವು ಕುಂಕುಮನ ಇಟ್ಟಾಯ್ತು, ಹಾಗಾದ್ರೆ ನಿಮ್ಮ ಮದುವೆ ಮುಗೀತು ಅಂತ. ಇವಾಗಿಂದ ನೀವಿಬ್ರು ಗಂಡ ಹೆಂಡತಿ. ಪುರೋಹಿತ್ರೆ, ನೀವ್ ಹೆದರ್ಬೇಡಿ, ನಿಜ ಹೇಳಿ ಸಾಕು. ನೀವು ನಿಜ ಹೇಳಿದ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ. ಅದು ಪುರೋಹಿತ್ರೆ, ಹೇಳಿ. ನೋಡಮ್ಮ, ನಂಗೆ ಈ ನಡುವೆ ಯಾವ ವಿಷಯನೂ ನೆನಪಲ್ಲಿ ಇಡ್ತಾ ಇಲ್ಲ. ನಿನ್ನ ನೋಡಿದ ಮೇಲೆ ನನಗೂ ಗೊತ್ತಾಗ್ತಿರೋದು ನಿನ್ನ ಮದುವೆ ಮಾಡಿಸಿರೋ ನಾನೇನಾ ಅಂತ. ಆದರೆ ಇವ್ರನ್ನ ನೋಡ್ತಿದ್ರೆ ನನಗೇನು ಅನ್ನಿಸ್ತಿದೆ ಅಂದರೆ, ನಾನು ಯಾವಾಗ ಇವ್ರಿಗೆ ಮದುವೆ ಮಾಡಿಸ್ದೆ ಅನ್ನಿಸ್ತಿದೆ.
ಪುರೋಹಿತ್ರೆ, ನೀವು ಮಾತನ್ನ ಬದಲಾಯಿಸಿ ಹೇಳ್ತಾ ಇದ್ದೀರಾ. ನೀವು ನೇರವಾಗಿ ಹೇಳಿ, ನೀವು ಯಾರ ಜೊತೆ ನನ್ನ ಮದ್ವೆ ಮಾಡಿಸಿದ್ರಿ? ನೀವು ನಿಜ ಹೇಳಿದ್ರೆ ಸಾಕು. ಇಲ್ಲಿ ನೋಡಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನಂತೂ ತುಂಬಾ ಮದುವೆಗಳನ್ನ ಮಾಡಿಸ್ಬಿಟ್ಟಿದ್ದೀನಿ, ಅದರಿಂದ ನಂಗೆ ಯಾವುದು ನೆನಪಾಗ್ತಾ ಇಲ್ಲ. ಸರಿ, ನಾನೇನು ಬರ್ತೀನಿ. ಅಯ್ಯೋ ಪುರೋಹಿತ್ರೆ, ನಿಂತ್ಕೊಳ್ಳಿ. ಪುರೋಹಿತ್ರೆ, ನನ್ ಮಾತ್ ಕೇಳಿ. ಪುರೋಹಿತ್ರೆ, ಎಲ್ಲ್ ಹೋಗ್ತಿದ್ದೀರಾ? ಪಂಡಿತರು ಬಂದಿದ್ದು ನೋಡಿ ಚಪಾತಿನ ತಿಂದ ಕೂತ್ಕೊಂಡೆ. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ರೌಡಿ ಅಲ್ವಾ? ರೌಡಿ ಮುಂದೆ ಯಾರಾದ್ರೂ ನಿಜ ಹೇಗೆ ಹೇಳ್ತಾರೆ? ಜನರನ್ನ ಹೆದರ್ಸೋದು, ಬೆದರ್ಸೋದು, ಕೊಂಡ್ಕೊಳ್ಳೋದು ಚೆನ್ನಾಗಿ ಬರತ್ ನಿಂಗೆ. ಸುರೇಶ್, ಒಂದ್ ಮಾತು ಅರ್ಥ ಮಾಡ್ಕೊ. ಸತ್ಯನ ಮುಚ್ಚಿಡೋದಕ್ಕೂ ಆಗಲ್ಲ, ಮತ್ತೆ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ. ಏಯ್, ಇನ್ನೊಂದ್ಸಲ ನನ್ನ ಮಗನ ಹತ್ರ ಈ ತರ ಎಲ್ಲ ಮಾತಾಡಿದ್ರೆ ಹುಷಾರ್. ಆಮೇಲೆ ನಾನು ಸುಮ್ಮನಿರಲ್ಲ. ಅಯ್ಯೋ 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 ಅಯ್ಯೋ, ಅದಕ್ಕೆ ಯಾಕಿಷ್ಟು ಕೋಪ ಮಾಡ್ಕೋತಿದ್ದೀರಾ? ಯಾರು ಇದರಲ್ಲೆಲ್ಲ ಮಾಸ್ಟರ್ ಡಿಗ್ರಿ ಮಾಡಿದಾರೋ ಅವ್ರ ಬಗ್ಗೆ ಇದೇ ರೀತಿ ತಾನೇ ಮಾತಾಡಬೇಕು. ಡಾಕ್ಟರ್ ಆಗಿದ್ರೆ, IAS ಆಗಿದ್ರೆ ಅವ್ರನ್ನ ಹಾಗೆ ಕರಿತಿದ್ವಿ ಅಲ್ವಾ? ಒಬ್ಬ ರೌಡಿನ ರೌಡಿ ಹೆಸರಲ್ಲೇ ಕರಿಬೇಕಲ್ವಾ? ಹಾ, ಅಪ್ಪ, ನೀವ್ ಸರಿಯಾಗಿ ಹೇಳಿದ್ರಿ. ಸತ್ಯ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ನನ್ನ ಹತ್ರ ಯಾರೋ ಹೇಳಿದ್ರು, ನನ್ನ ಹಣೆಗೆ ಅವ್ರ ಸಿಂಧೂರ ಇಟ್ಟಿದ್ ಮಾತ್ರಕ್ಕೆ ನಾನು ಅವ್ರ ಹೆಂಡತಿ ಅಂತ ಸಾಬೀತಾಗಲ್ವಂತೆ. ಸಿಂಧೂರ ಅಲ್ಲ, ಸಾಕ್ಷಿ ಬೇಕಲ್ವಾ ನಿಂಗೆ?